ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈ ಒಂದು ವಿಡಿಯೋದಲ್ಲಿ KCET ಅಪ್ಡೇಟ್ ಜೊತೆಗೆ ಬಂದಿದ್ದೀನಿ. ಸೊ ಏನಪ್ಪ ಅಪ್ಡೇಟ್ ಅಂತಂದರೆ KCET ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡಿದ್ದಾರೆ. ನೀವು ಹೋಗಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋತೀರಾ, ರೂರಲ್ ಸರ್ಟಿಫಿಕೇಟ್ ಇದ್ದರೆ ರೂರಲ್ ಸರ್ಟಿಫಿಕೇಟ್ನ ವೆರಿಫಿಕೇಷನ್ ಮಾಡಿಸ್ಕೊಬೇಕು. ನೆಕ್ಸ್ಟ್ ಎಲ್ಲದಕ್ಕೂ ಒಂದು ಸೀಲು ಸೈನ್ ಹಾಕ್ಬಿಟ್ಟು ಕೊಟ್ಟು ಕಳಿಸಿರ್ತಾರೆ ನಿಮಗೆ. ಸೊ ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ, ಏನೇನು ನಿಮ್ಗೆ ಯಾವ್ಯಾವ ಕೊಟ್ಟು ಅಪ್ಲೈ ಆಗುತ್ತೆ, ಅದೇನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಎಲ್ಲನೂ ಹೋಗಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ವೆರಿಫೈ ಮಾಡಿಸ್ಕೊಂಡು ಸೀಲು ಸೈನ್ ಹಾಕ್ಸ್ಕೊಂಡು ಬರಬೇಕು. ಸೊ ಅದೆಲ್ಲ ಆದಮೇಲೆ KE ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಒಂದು ಬಿಡ್ತಾರೆ, ರಿಲೀಸ್ ಮಾಡ್ತಾರೆ. ಅದರಲ್ಲಿ ಏನಿರುತ್ತಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ನಿಮಗೆ ತೋರಿಸ್ತೀನಿ. ಸೊ ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ಇವಾಗ ನಾನು KE ಹೋಮ್ ಪೇಜಲ್ಲಿ ಇದ್ದೀನಿ. ಸೊ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪ್ರವೇಶ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ UGCET 2025 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸೊ ನೀವು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು ಏನೇನು ಅಪ್ಡೇಟ್ಗಳು ಮಾಡ್ತಾ ಇರ್ತಾರೆ ಅಂತಂತ. ಇಲ್ಲಿ ನೋಡಿ, ಇಲ್ಲಿ UGCET 2025 ಪರಿಶೀಲನಾ ಸ್ಲಿಪ್ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ಇದು ಓಪನ್ ಆಗುತ್ತೆ. ನಿಮ್ಮದು ಏನು ರಿಜಿಸ್ಟರ್ ನಂಬರ್ ಇದೆ ಅದನ್ನು ಹಾಕಿ, ನಿಮ್ಮ ಪಾಸ್ವರ್ಡ್ ಹಾಕಿ, ನೆಕ್ಸ್ಟು ಕ್ಯಾಪ್ಷನ ಎಂಟರ್ ಮಾಡಿದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಸಿಗುತ್ತೆ. ಅದರಲ್ಲಿ ಏನು ಸೀಕ್ರೆಟ್ ಕೀ ಏನೂ ಇರೋಲ್ಲ. ನೀವೇನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದೀರಾ ಅದೆಲ್ಲ ಒಂದು ಲೀಸ್ಟ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ರ್ಯಾಂಕ್ ಇರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಬನ್ನಿ, ಇವಾಗ ಡಾಕ್ಯುಮೆಂಟ್ ಅಂದರೆ ಒಂದು ಡೆಮೋಗೋಸ್ಕರ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು. ಸೊ ಇದು ಹಾಕಿದ ತಕ್ಷಣ ನಿಮ್ಮದೇ ಓಪನ್ ಆಗುತ್ತೆ. ಸೊ ಆದ್ರೂ ಈ ವಿಡಿಯೋದಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಬಿಫೋರ್ ಲಾಸ್ಟ್ ಇಯರ್ ಡಾಕ್ಯುಮೆಂಟ್ ಇದ್ದಿದ್ದು ನನ್ನ ಹತ್ರ. ಸೊ ಅದನ್ನು ನಾನು ನಿಮಗೆ ರೆಫರೆನ್ಸ್ಗೋಸ್ಕರ ತೋರಿಸ್ತೀನಿ, ಬನ್ನಿ. ನೀವಿವಾಗ ನೋಡ್ಬೋದು, ಇದು ಹಳೇದು ರೆಫರೆನ್ಸ್ಗೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನಾನು ಹಿಡ್ಕೊಂಡಿದ್ದೀನಿ. ಇದರಲ್ಲಿ ಫಸ್ಟು CET ನಂಬರ್ ಕೊಟ್ಟಿರ್ತಾರೆ. ನಂಬರ್ನ ರಬ್ ಮಾಡಿದ್ದೀನಿ ಅಂದರೆ ಕಾಣಿಸ್ಬಾರ್ದು ಅಂತ, ಓಕೆನಾ. ಸೊ ನೇಮ್ ಇರುತ್ತೆ, ನಮ್ಮ ಇಂಜಿನಿಯರಿಂಗ್ ರ್ಯಾಂಕ್ ಇರುತ್ತೆ. ನೆಕ್ಸ್ಟು ನೀವೇನಾದ್ರು B.Pharm ಬರೆದಿದ್ರೆ, ಆ ಕಡೆ ಸೈಡ್ಗೆ ಹೋಗ್ತಾಯಿದ್ರೆ ವೆಟರ್ನರಿ ಏನೇನು ಇದು ಬರೆದಿದ್ರೆ ಅದ್ರ ರ್ಯಾಂಕ್ಗಳಿರುತ್ತೆ. ಸೊ ಇವ್ರು ಬರೆದಿಲ್ಲ, ಸೊ ಡ್ಯಾಶ್ ಹಾಕಿದ್ದಾರೆ. ನೆಕ್ಸ್ಟ್ ನಿಮ್ಮ ಏನೇನು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀರಾ ಅದೆಲ್ಲ ಲೀಸ್ಟ್ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, SLCದು ಆಗಿರ್ಬೋದು, ನೀವು ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿರ್ತೀರ ಅದೆಲ್ಲ ಅಲ್ಲಿರುತ್ತೆ. ನೆಕ್ಸ್ಟು ನಿಮ್ಮ ಕ್ಯಾಟಗರಿ ಆಗಿರ್ಬೋದು, ಯಾವ್ಯಾವ ಕೋಟಾ ಅಪ್ಲೈ ಆಗುತ್ತೆ ನೋಡಿ. ಅವ್ರಿಗೆ ರೂರಲ್ ಕೋಟಾ ಅಪ್ಲೈ ಆಗುತ್ತೆ. ಸೊ ಅವ್ರಿಗೆ ರೂರಲ್ ಕೋಟಾ ಎಸ್ ಅಂತ ಇದೆ. ಕನ್ನಡ ಮೀಡಿಯಮ್ ಕೋಟಾ ಅಪ್ಲೈ ಆಗಲ್ಲ, ನೋ ಅಂತಿದೆ. ಹೈದ್ರಾಬಾದ್ ಕರ್ನಾಟಕ ಅಕಸ್ಮಾತ್ ನೀವೇನಾದ್ರು HK ಅವರಾಗಿದ್ದರೆ ಅದೇನಾದ್ರು ಅಪ್ಲೈ ಆಗೋದಾದರೆ ಅಲ್ಲಿ ಎಸ್ ಅಂತ ಇರುತ್ತೆ. ವೆರಿಫೈಡ್ ಆಫ್ಲೈನಲ್ಲಿ ಆಗಿದ್ರೆ ಆಫ್ಲೈನ್ ಅಂತ ಇರುತ್ತೆ. ವೆರಿಫೈಡ್ ಆನ್ಲೈನಲ್ಲಿ ಆಗಿರೋದು ಅನಿಸುತ್ತೆ, ಅದಕ್ಕೋಸ್ಕರ ಆನ್ಲೈನ್ ಅಂತ ಇದೆ. SNQ ಕೋಟಾ ಅದು ಎಲಿಜಿಬಲ್ ಅಂತ ಇವ್ರಿಗಿದೆ. ಸೊ SNQ ಕೋಟಾ ಹೆಂಗೆ ಎಲಿಜಿಬಲ್ ಅಂತ ಬರುತ್ತೆ ಅಂತಂದರೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏನು SNQ ಕೋಟಾ. ಸೊ ಇಲ್ಲಿ ಇವ್ರಿಗೆ ಇನ್ಕಮ್ ಬಂದು 60,000 ಇದೆ ಅಲ್ವಾ. ಸೊ ಯಾರಿಗೆ ಅಂದರೆ ಲೆಸ್ ಇನ್ಕಮ್ ಇರುತ್ತೆ, 50,000 60,000 ಆ ಥರ ಯಾರ್ಯಾರಿಗೆ ಲೆಸ್ ಇನ್ಕಮ್ ಇರುತ್ತೆ, ಸೊ ಅವ್ರಿಗೆ SNQ ಕೋಟಾ ಅಪ್ಲೈ ಆಗುತ್ತೆ. ಸೊ SNQ ಕೋಟಾ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನಾನು. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ನೆಕ್ಸ್ಟು ನೀವು ನೋಡ್ಬೋದು, ಅದೇ ಹೇಳಿದ್ನಲ್ಲ SNQ ಕೋಟಾ. ನೆಕ್ಸ್ಟು CET ನಂಬರ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಸೀಕ್ರೆಟ್ ಕೀ ಅಂತ ಏನೂ ಇರಲ್ಲ ಗೈಸ್. ಸೀಕ್ರೆಟ್ ಕೀ ನೆಕ್ಸ್ಟ್ ಬಿಡ್ತಾರೆ, ಅದು ಬಿಟ್ಟಿದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟು ಮಾರ್ಕ್ಸ್ ಇರುತ್ತೆ, ನೀವು ನೋಡ್ಬೋದು ಲಾಸ್ಟಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋ. ಇದು ಆ್ಯಕ್ಚುಲಿ 2023 ಸ್ಲಿಪ್ ಅಂತ ಅನಿಸುತ್ತೆ. ಈ ಸತಿ ಯಾವ ಥರ ಇದೆ ಗೊತ್ತಿಲ್ಲ ನನಗೆ, ಫಾರ್ ರೆಫರೆನ್ಸ್ಗೋಸ್ಕರ ನಿಮಗೆ ತೋರಿಸ್ತಿರೋದು. ಸೊ ನಾನು ನಿಮಗೆ ಲಿಂಕ್ನು ಯಾವ ರೀತಿ ತೊಗೊಳ್ಳೋದು ಮತ್ತು ಪಾಸ್ವರ್ಡ್ ಆಗಲಿ ರಿಜಿಸ್ಟರ್ ನಂಬರ್ ಆಗಲಿ ಎಂಟರ್ ಮಾಡಿ ಯಾವ ರೀತಿ ಸ್ಲಿಪ್ನ ತೊಗೊಳ್ಳೋದು ಅಂತಲೂ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಿಮ್ಮ ಸ್ಲಿಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದಾದಮೇಲೆ ನಿಮಗೆ ಸೀಕ್ರೆಟ್ ಕೀ ಬಿಡ್ತಾರೆ. ಸೀಕ್ರೆಟ್ ಕೀ ಯೂಸ್ ಮಾಡಿಕೊಂಡು ನೀವು ನೆಕ್ಸ್ಟ್ ಏನು ಕೌನ್ಸ್ಲಿಂಗ್ ಇರುತ್ತೆ ಕಾಲೇಜಸ್ನ ಹಾಕೋದು. ನೆಕ್ಸ್ಟು ಕೌನ್ಸ್ಲಿಂಗ್ನ ಅಟೆಂಡ್ ಮಾಡ್ಬೋದು. ನೆಕ್ಸ್ಟ್ ಕೌನ್ಸ್ಲಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಕಾಲೇಜ್ ನಿಮಗೆ ಲಾಕ್ ಮಾಡೋ ಆಪ್ಷನ್ ಇರುತ್ತೆ, ಅಥವಾ ಹೋಲ್ಡ್ ಮಾಡೋ ಆಪ್ಷನ್ ಇರುತ್ತೆ, ಅಥವಾ ಕ್ಯಾನ್ಸಲ್ ಮಾಡೋ ಆಪ್ಷನ್ ಇರುತ್ತೆ. 3 ಆಪ್ಷನ್ ಇರುತ್ತೆ. ಅದೂ ಅಷ್ಟೇ, ನೀವು ಕಾಲೇಜಿಗೆ ಫಸ್ಟ್ ರೌಂಡಲ್ಲಿ ನಿಮಗೆ ಇಷ್ಟ ಆದರೆ ಲಾಕ್ ಮಾಡ್ಕೊಬೋದು, ಇಲ್ಲ ಹೋಲ್ಡ್ ಮಾಡಿ ಇಟ್ಕೊಳ್ಬೋದು. ಲಾಕ್ ಮಾಡಿಕೊಂಡು ನೆಕ್ಸ್ಟು ಬ್ಯಾಂಕಿಗೆ ಹೋಗಿ ನೀವು ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಾದಮೇಲೆ ನೆಕ್ಸ್ಟ್ ಇದೇ ವೆಬ್ಸೈಟಲ್ಲಿ KE ವೆಬ್ಸೈಟ್ ಏನಿದೆ ಆ ವೆಬ್ಸೈಟಲ್ಲಿ ಫೀಸ್ದು ಒಂದು ಇದೇ ಥರ ಸೀಕ್ರೆಟ್ ಕೀ ಏನು ಒಂದು PDF ಬರುತ್ತೆ, ಅಥವಾ ಇದು ಏನು ವೆರಿಫಿಕೇಷನ್ ಸ್ಲಿಪ್ ಏನು PDF ಬರುತ್ತೆ ಅದೇ ಥರ ಒಂದು PDF ಬರುತ್ತೆ. ಅದನ್ನು ತೊಗೊಂಡೋಗಿ ನೆಕ್ಸ್ಟ್ ಬ್ಯಾಂಕಲ್ಲಿ ಒಂದು ರೆಸಿಪ್ಟ್ ಕೊಡ್ತಾರೆ, ಅದನ್ನು ತೊಗೊಂಡೋಗಿ ನೀವು ಕಾಲೇಜಿಗೆ ಕಟ್ಟೋದು.
ಕಾಲೇಜಿಗೆ ಕಟ್ಟಾದಮೇಲೆ ಅವರು ಅಡ್ಮಿಷನ್ ಮಾಡ್ಕೊತಾರೆ ಗೈಸ್. ಸೊ ಅಷ್ಟೇ, ನಾನು ನಿಮಗೆ ಫರ್ದರ್ ಪ್ರೊಸೆಸ್ನ ನೆಕ್ಸ್ಟ್ ಬರ್ತಾ ಇದ್ದಂಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾಯಿದ್ದೀನಿ.